ಬೆಂಗಳೂರಿನ ಪರಿವರ್ತನಾ ಟ್ರಸ್ಟ್ ವತಿಯಿಂದ ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು, ಮಂಗಳವಾರ ಸಂಜೆ ದುರ್ಗಮ್ಮ ದೇವಸ್ಥಾನದ ಆವರಣದಲ್ಲಿ ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನ ರಥ ಆಗಮಿಸಿದ್ದು, ನಗರಸಭೆ ಸದಸ್ಯರುಗಳು ಹಾಗೂ ಮುಖಂಡರುಗಳು ಸ್ವಾಗತಿಸಿ ಶಿರಾ ತಾಲೂಕನ್ನ ಡ್ರಗ್ಸ್ ಮುಕ್ತ ನಗರವನ್ನಾಗಿ ಮಾಡಬೇಕೆಂಬ ಪ್ರತಿಜ್ಞೆ ಮಾಡಿದರು. ಈ ಸಂದರ್ಭದಲ್ಲಿ ಹಿಂದೂ ಸಮಾಜೋತ್ಸವ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಸುರೇಶ್ ಶಾಸ್ತ್ರಿ, ಸಂಯೋಜಕ ಅಭಿಷೇಕ್, ನಗರಸಭೆ ಸದಸ್ಯರುಗಳಾದ ಉಮಾ ವಿಜಯರಾಜ್, ಪೂಜಾ ಪೆದ್ದರಾಜು, ಕೃಷ್ಣಪ್ಪ, ರಾಮು, ಅಂಜಿನಪ್ಪ, ಎಸ್ಎಲ್ ರಂಗನಾಥ್, ರಾಧಾಕೃಷ್ಣ, ಮುಖಂಡರುಗಳಾದ ರಾಘವೇಂದ್ರ, ಬಸ್ ವಿಜಯಣ್ಣ, ಹಿಂದೂ ಜಾಗರಣಾ ವೇದಿಕೆ ಮಂಜುನಾಥ್, ನಾಗೇಂದ್ರ ಕುಮಾರ್, ಜ್ಯೋತಿ ಹಾಗೂ ಇತರರು ಉಪಸ್ಥಿತರಿದ್ದರು. ಪರಿವರ್ತನಾ ಟ್ರಸ್ಟ್ ಬೆಂಗಳೂರು ಇದರ ಒಂದು ಸಹಯೋಗದಲ್ಲಿ ಈಗಾಗಲೇ ಈ ಒಂದು ಕರ್ನಾಟಕ ಡ್ರಗ್ಸ್ ಮುಕ್ತ ಅಭಿಯಾನ ಈ ಅಭಿಯಾನ ಹೊರಟು ಇವತ್ತಿಗೆ 36 ದಿವಸಗಳಾಯಿತು. ಒಟ್ಟು ಕರ್ನಾಟಕದಾದ್ಯಂತ 19 ರೆವಿನ್ಯೂ ಜಿಲ್ಲೆಗಳು ಹಾಗೂ ಬೆಂಗಳೂರು ಮಹಾನಗರ ಒಟ್ಟು ಈ ಕಾರ್ಯಕ್ರಮ ಎಲ್ಲ ಜಿಲ್ಲೆಗಳಿಗೆ ಹೋಗಿ ತಾಲೂಕು ಕೇಂದ್ರಗಳಲ್ಲಿ ಹೆಚ್ಚಾಗಿ ಈಗಿನ ಯುವ ಸಮುದಾಯವನ್ನು ಒಂದಿಷ್ಟು ಜಾಗೃತಿಗೊಳಿಸುವಂಥ ನಾವೊಂದು ಕಾರ್ಯದಲ್ಲಿ ಇವತ್ತು ಪಾಲ್ಗೊಂಡಿದ್ದೇವೆ. ಹಾಗೆ ಈ ಕಾರ್ಯಕ್ರಮ ಒಟ್ಟು ಇವತ್ತಷ್ಟೇ ಶಿರಕ್ಕೆ ಬಂದು ತಲುಪಿದೆ. ನಾಳೆ ಶಿರದಲ್ಲಿ ಒಂದು ಕಾರ್ಯಕ್ರಮ ಮುಗಿಸಿ ಅದಾದ ನಂತರ ಬೇರೆ ಜಿಲ್ಲೆಗೆ ಹೋಗೋದಿದೆ. ಹಾಗಾಗಿ ಕೊನೆಗೆ ಈ ಕಾರ್ಯಕ್ರಮವು ಜನವರಿ 30ರಂದು ಈ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಸಮಾರೋಪಗೊಳ್ಳಲಿದೆ. ಅಂದರೆ ಈಗಿನ ಯುವ ಸಮುದಾಯವನ್ನು ಒಂದಿಷ್ಟು ಒಳ್ಳೆಯ ಗುರಿ ಮತ್ತು ಸಾಧನೆಯತ್ತ ಹೋಗಬೇಕಾದ ಈಗಿನ ಯುವಕರು ಇವತ್ತು ತಮಗೆ ತಾವೇ ಆತ್ಮಹತ್ಯೆ ಮಾಡಿಕೊಂಡು ಭಾರತವನ್ನು, ಸಮಾಜವನ್ನು, ರಾಷ್ಟ್ರವನ್ನು, ವಿಶೇಷವಾಗಿ ಅವರ ಜೀವನವನ್ನು ಅವರೇ ಹಾಳು ಮಾಡ್ಕೊಳ್ತಿದ್ದಾರೆ. ಹಾಗಾಗಿ ನಮ್ಮ ಯುವಕರು, ನಮ್ಮ ಯುವತಿಯರು ಯಾವುದೇ ಕಾರಣಕ್ಕೂ ಈ ರೀತಿಯ ಅನ್ಯಾಯದ ಬಲಿಗಳನ್ನಾಗಬಾರದು. ದೇಶಕ್ಕೆ ಮತ್ತು ಸಮಾಜಕ್ಕೆ ಮತ್ತು ರಾಷ್ಟ್ರಕ್ಕೆ ತಮ್ಮ ಸಾಧನೆಗಳ ಮೂಲಕ ಒಳ್ಳೆಯ ಜೀವನವನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿ ಈ ಒಂದು ರಥಯಾತ್ರೆ ಹೆಚ್ಚಾಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ಸೇರಿ ಒಂದಿಷ್ಟು ಜಾಗೃತಿಯ ಆಂದೋಲನ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ.